11 ಮೇ 2025 ಮದರ್ಸ್ ಡೇ ಅವತ್ತು ಖುಷಿ ಅಂತ 14 ವರ್ಷದೊಂದು ಹುಡುಗಿ, ಮಾತು ಬರದ ಕಿವಿನೂ ಕೇಳಿಸದೇ ಇರುವಂತಹ ಒಂದು ಸಣ್ಣ ಹುಡುಗಿ ತನ್ನ ತಾಯಿ ಜೊತೆ ಒಂದು ಫಂಕ್ಷನ್ ನ ಅಟೆಂಡ್ ಮಾಡಿ ಸಂಜೆ 5 ಗಂಟೆ ಹಾಗೆ ಮನೆ ಕಡೆಗೆ ವಾಪಸ್ ಬರ್ತಾಳೆ. ಸೊ ಮನೆ ಕಡೆಗೆ ಬಂದಾದ್ಮೇಲೆ ಆ ಹುಡುಗಿ ಖುಷಿ ತನ್ನ ಮಾವನ್ ಮನೆ ಹತ್ರ, ಅಂದ್ರೆ ಜಾಸ್ತಿ ದೂರ ಏನೂ ಇಲ್ಲ, ಪಕ್ಕದ ಬೀದಿನೇ, ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಫಂಕ್ಷನ್ ಇಂದ ಖುಷಿ ಜೊತೆ ವಾಪಸ್ ಬಂದಂತಹ ತಾಯಿನೂ ಅವ್ರ ಕೆಲಸ ನೋಡ್ಕೊಂಡು ಅಡುಗೆ ಅದು ಇದು ಅಂತ ಮಾಡ್ಕೊಂಡಿರ್ತಾರ. ರಾತ್ರಿ 7:30-8 ಗಂಟೆ ಹಾಗೆ ಆ ತಾಯಿನ ತಮ್ಮನ್ ಮಕ್ಕಳು ಬಂದು, ನಾವು ನಮ್ಮ ಮನೇಲಿ ಮದರ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಕೇಕ್ ನ ಕಟ್ ಮಾಡ್ತಾ ಇದೀವಿ, ನೀವು ಬನ್ನಿ ಅಂತ ಇನ್ವೈಟ್ ಮಾಡ್ತಾರ. ಸರಿ ಅಂತ ಆ ತಾಯಿನೂ ತನ್ನ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ತನ್ನ ತಮ್ಮನ್ ಮನೆಗೆ ಹೋಗ್ತಾರ. ಅವ್ರೇನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರ ಮಗಳು ಖುಷಿನೂ ಅಲ್ಲೇ ಸೆಲೆಬ್ರೇಷನ್ ಅಲ್ಲಿ ಇನ್ಕ್ಲೂಡ್ ಇರ್ತಾಳೆ ಅಂತ. ಸೊ ಆ ತಾಯಿನೂ ಅಲ್ಲಿಗೆ ಹೋಗ್ತಾರೆ. ಅಕ್ಕಪಕ್ಕ ಮನೆಯವರು ಅಂಡ್ ಅವ್ರ ಮಕ್ಕಳು ಎಲ್ಲ ಬಂದಿರ್ತಾರ. ಮದರ್ಸ್ ಡೇ ನ ಸೆಲೆಬ್ರೇಷನ್ ಎಲ್ಲ ಆಗುತ್ತೆ. ಮೇ ಬಿ ಆಗ ಎಲ್ಲಾರ್ಗು ಕೇಕ್ ನ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಆಗ ಖುಷಿ ಅವ್ರ ತಾಯಿಗೆ ರಿಯಲೈಸ್ ಆಗುತ್ತೆ ಅವ್ರ ಮಗಳು ಖುಷಿ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಇಲ್ವೇ ಇಲ್ಲ ಅಂತ. ಆಗ ಆಲ್ರೆಡಿ ಟೈಮ್ 8:30-9 ಗಂಟೆ ಆಗಿರುತ್ತೆ. ದೆನ್ ಮನೆಯವರೆಲ್ಲ ಸೇರ್ಕೊಂಡು ಊರವರೆಲ್ಲ ಸೇರ್ಕೊಂಡು ಆ ಹುಡುಗಿ ಖುಷಿಗೋಸ್ಕರ ಹುಡುಕ್ತಾರೆ. ಆದ್ರೆ ಆ ಹುಡುಗಿ ಖುಷಿಯ ಬಗ್ಗೆ ಎಲ್ಲೂ ಕ್ಲೂಯೇ ಸಿಗ್ತಾ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿರಲ್ಲ. ನಾವು ಎಷ್ಟು ಹುಡುಕಿದ್ರು ಈ ಹುಡುಗಿ ಸಿಗ್ತಾ ಇಲ್ವಲ್ಲ, ನಡೀರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡುವ ಅಂತ ಖುಷಿನ ಮನೆಯವರು ಹಾಗೂ ಒಂದಿಬ್ರು ಊರಿನ ಜನ ಎಲ್ಲ ಸೇರ್ಕೊಂಡು ರಾತ್ರಿ 1:30-2 ಗಂಟೆ ಹಾಗೆ ಬಿಡದಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಅಲ್ಲಿ ಪೊಲೀಸ್ ಅವರು ಏನ್ ಹೇಳ್ತಾರೆ, ಇಷ್ಟು ಬೇಗ ಕಂಪ್ಲೇಂಟ್ ತಗೊಳಿಕ್ ಆಗಲ್ಲ, ಬೇಕಿದ್ರೆ ಒಂದು ಲೆಟರ್ ಬರ್ದ್ ಕೊಡಿ ಅಂತ ಲೆಟರ್ ಬರ್ಸ್ಕೋತಾರ. ಹುಡುಗಿಯ ಒಂದು ಫೋಟೋ ಇಸ್ಕೊಂಡು ಈ ಹುಡುಗಿ ನಮಗ್ ಸಿಕ್ಕರೆ ನಾವ್ ಇನ್ಫಾರ್ಮ್ ಮಾಡ್ತೀವಿ, ನಿಮಗ್ ಸಿಕ್ಕರೆ ನೀವ್ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಕಳಿಸ್ತಾರ. ಇಲ್ಲಿ ಪೊಲೀಸ್ ಅವರು ಇಷ್ಟು ಹೇಳಿ ಕಳಿಸಿದ್ರೆ ಹೊರತು ಸ್ಥಳೀಯರ ಪ್ರಕಾರ ಪೊಲೀಸ್ ಅವರು ಇಮಿಡಿಯೇಟ್ ಆಕ್ಷನ್ ಏನು ತಗೊಂಡಿಲ್ಲ. ದೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಲೆಟರ್ ಬರ್ದ್ ಕೊಟ್ಟಾದ್ಮೇಲೆ ಖುಷಿಯ ಮನೆಯವರು ಅಂಡ್ ಊರಿನ ಜನ ವಾಪಸ್ ಊರಿಗೆ ಬಂದು ಅಗೇನ್ ಆ ಹುಡುಗಿ ಖುಷಿಗೋಸ್ಕರ ಹುಡುಕ್ತಾರ. ಬಟ್ ಆಗ್ಲೂ ಅವ್ರಿಗೆ ಆ ಹುಡುಗಿ ಖುಷಿ ಬಗ್ಗೆ ಏನೂ ಕ್ಲೂ ಸಿಗಲ್ಲ. ಆ ಒಂದು ಊರ್ ಏನಿದೆಯೋ ಫ್ರಮ್ ವೇರ್ ಖುಷಿ ಬಿಲಾಂಗ್ಸ್, ಆ ಊರಲ್ಲಿ ಫಾರ್ ಪಬ್ಲಿಕ್ ಸೇಫ್ಟಿ ಒಂದೇ ಒಂದು CCTV ಕ್ಯಾಮ್ರಾ ಕೂಡ ಇಲ್ಲ. ಅರೆ 5,000 ಕ್ಯಾಮ್ರಾ ಬಿಡಿ, 50 ರೂಪಾಯಿದು ಒಂದು ಸ್ಟ್ರೀಟ್ ಬಲ್ಬ್ ಸಹ ಇಲ್ಲ. ಅಷ್ಟೊಂದು ಕತ್ಲೆಯಲ್ಲಿ ಯಾರು ಯಾರನ್ನ ಬೇಕಿದ್ರು ಬಂದು ಕಿಡ್ನಾಪ್ ಮಾಡ್ಕೊಂಡು ಎಳ್ಕೊಂಡು ಹೋದ್ರು ಯಾರಿಗೂ ಗೊತ್ತಾಗಲ್ಲ. ಪಿಚ್ ಡಾರ್ಕ್ ಅಲ್ಲಿ. ಆ ಊರು ಭದ್ರಾಪುರ ಬೆಂಗಳೂರು ಒಳಗಡೆನೆ ಬರುತ್ತೆ. ಕೆಂಗೇರಿಯಿಂದ ಕೇವಲ 10 ಕಿಲೋಮೀಟರ್ ಇರ್ಬೋದಷ್ಟೇ. ಆದ್ರೂ ಸಹ ಆ ಒಂದು ಊರಿಗೆ ಒಂದೇ ಒಂದು ಬಸ್ ಸಹ ಇಲ್ಲ. ಆ ಊರಲ್ಲಿ 35 ಜನ ಮಕ್ಕಳು ಈ ವರ್ಷ SSLC ಎಕ್ಸಾಮೇ ಬರ್ದಿಲ್ಲ ಬಿಕಾಸ್ ಆಫ್ ನೋ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್. 12 ಮೇ 2025 ಹಿಂದಿನ ರಾತ್ರಿ ಖುಷಿನ ಮನೆಯವರು ಹಾಗೂ ಊರಿನ ಜನ ಎಲ್ಲ ಸೇರ್ಕೊಂಡು ಖುಷಿಗೋಸ್ಕರ ತುಂಬಾ ಹುಡುಕಿರ್ತಾರೆ. ಆದ್ರೆ ಆ ಹುಡುಗಿ ಖುಷಿನ ಏನೂ ಸುಳಿವು ಸಿಕ್ಕಿರಲ್ಲ. ದೆನ್ ಈಗ ನೆಕ್ಸ್ಟ್ ದಿನ ಅಂದ್ರೆ 12 ಮೇ 2025 ಮಂಡೇ ಮಾರ್ನಿಂಗ್ 6 ಗಂಟೆ ಹಾಗೆ ಅದೇ ಊರಿನ ಒಬ್ಬ ಹುಡುಗ ಬಾತ್ರೂಮ್ಗೆ ಅಂತ ರೈಲ್ವೆ ಟ್ರ್ಯಾಕ್ಸ್ ಹತ್ರ ಹೋಗಿರ್ತಾನೆ. ಅಂಡ್ ಅಲ್ಲಿ ಅವನು ಒಂದು ಭಯಾನಕ ದೃಶ್ಯನ ನೋಡ್ತಾನೆ. ಅದೇ ವಿಚಿತ್ರವಾಗಿ ಸತ್ತು ಬಿದ್ದಿರುವಂತಹ ಖುಷಿನ ಡೆಡ್ ಬಾಡಿ. ಆ ಹುಡುಗ ಭಯದಲ್ಲಿ ಇಮಿಡಿಯೇಟ್ಲಿ ಹೋಗಿ ತನ್ನ ತಂದೆಗೆ ತಿಳಿಸ್ತಾನೆ. ಅಂಡ್ ಅವರು ಕೂಡ ಇಮಿಡಿಯೇಟ್ಲಿ ಹೋಗಿ ಖುಷಿಯವ್ರ ಮನೆಯವ್ರಿಗೆ ವಿಚಾರ ತಿಳಿಸ್ತಾರ. ನೀವು ಹಿಂದಿನ ರಾತ್ರಿ ಒಂದು ಹುಡುಗಿಗೋಸ್ಕರ ಹುಡುಕ್ತಾ ಇದ್ರಿ, ಆ ವಿಚಾರ ನನಗ್ ಗೊತ್ತು. ಇವತ್ತು ಬೆಳಿಗ್ಗೆ ನನ್ನ ಮಗ ರೈಲ್ವೆ ಟ್ರ್ಯಾಕ್ ಹತ್ರ ಯಾವ್ದೋ ಹುಡುಗಿನ ಹೆಣ ನೋಡಿದಾನೆ. ಮೇ ಬಿ ಆ ಹೆಣ ನಿಮ್ ಹುಡುಗಿದು ಇರಬಹುದಾ, ಒಂದ್ಸತಿ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರ. ಹಡಾಬಿಡಿಲಿ ಗಾಬ್ರಿಲಿ ಖುಷಿನ ಮನೆಯವರು ಹಾಗೂ ಊರಿನ ಜನ ಹೋಗಿ ನೋಡಿದ್ರೆ ಆ ರೈಲ್ವೆ ಟ್ರ್ಯಾಕ್ಸ್ ಹತ್ರ ಬಿದ್ದಿರುವಂತಹ ಡೆಡ್ ಬಾಡಿ ಖುಷಿದೇ ಇರುತ್ತೆ. ಈ ಒಂದು ವಿಷಯನ ಸ್ಥಳೀಯರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ದೆನ್ ಅಥಾರಿಟೀಸ್ ಎಲ್ಲ ಸ್ಪಾಟ್ ಗೆ ಬಂದು ಆ ಏರಿಯಾ ಎಲ್ಲಿ ಖುಷಿನ ಬಾಡಿ ಸಿಕ್ಕಿರುತ್ತೋ ಆ ಏರಿಯಾನೆಲ್ಲ ಸೀಸ್ ಮಾಡಿ ಆ ಒಂದು ಸ್ಪಾಟ್ ಅಲ್ಲಿ ಏನೆಲ್ಲ ಕ್ರೂಷಿಯಲ್ ಎವಿಡೆನ್ಸ್ ಎಲ್ಲ ಸಿಗುತ್ತೋ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಂತರ ಖುಷಿನ ಬಾಡಿನೂ ಸಹ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರ. ನೋಡಿ, ನಮಗ್ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಆ ಹುಡುಗಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಲ್ರೆಡಿ ಬಂದಿದೆ. ಆದ್ರೆ ಪೊಲೀಸ್ ಅವರು ಅದನ್ನ ಇನ್ನೂ ಪಬ್ಲಿಕ್ ಮಾಡ್ತಿಲ್ಲ ಬಿಕಾಸ್ ಅವ್ರದೇ ಏನಾದ್ರೂ ರೀಸನ್ಸ್ ಇರಬಹುದು. ಆದ್ರೆ ಸ್ಥಳೀಯರು ಯಾರು ಆ ಹುಡುಗಿಯ ಡೆಡ್ ಬಾಡಿನ ತುಂಬಾ ಹತ್ತಿರದಿಂದ ನೋಡಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ಫಾರ್ ಶೋರ್ ಇಟ್ಸ್ ಎ ಕೇಸ್, ಅದ್ರ ಜೊತೆಗೆ ಇಟ್ಸ್ ಎ ಬ್ರೂಟಲ್. ಆ ಹುಡುಗಿಯ ಮೈ ಮೇಲೆ ತುಂಬಾ ಕಡೆ ಸಿಗರೇಟ್ ಇಂದ ಬರ್ನ್ ಮಾಡಿರುವಂತಹ ಮಾರ್ಕ್ಸ್ ಇರುತ್ತೆ. ಆ ಹುಡುಗಿಯ ತುಟಿಗಳನ್ನೆಲ್ಲ ಕಚ್ ಹಾಕ್ಬಿಟ್ಟಿರ್ತಾರೆ. ಆ ಹುಡುಗಿನ ಮೇ ಬಿ
ಮಾಡ್ಬೇಕಾದ್ರೆ ಅವಳು ಎಲ್ಲಿಗೂ ಓಡೋಗ್ಬಾರ್ದು ಅಂತ ಅವಳ ರೈಟ್ ಸೈಡ್ ಲೆಗ್ ನ ಉಲ್ಟಾ ತಿರುಗಿಸಿ ಮುರಿದ್ಬಿಟ್ಟಿರ್ತಾರ. ಅವಳ ಬಾಯಲ್ಲಿ ಮಣ್ಣಿತ್ತು, ಕತ್ತು ಮೇಲೆ ಚಪ್ಲಿಗಾಲಲ್ಲಿ ತುಳಿದಿರುವಂತಹ ಗುರುತುಗಳು ಸಹ ಇದ್ವು, ಎದೆ ಭಾಗನ ನರಿಗಳ ತರ ಕಚ್ಬಿಟ್ಟಿರ್ತಾರ, ಕತ್ತನ ತಿರುಗಿಸ್ಬಿಟ್ಟು ಕತ್ತು ಮುರಿದಿರ್ತಾರೆ, ಬೆನ್ನು ಮೂಳೆ ಮುರಿದಿರ್ತಾರೆ. ಇಷ್ಟೆಲ್ಲಾ ಸಾಲದೆ ಒಂದು ಭಾರಿ ರಾಡ್ ಇಂದ ತುಂಬಾ ಜೋರಾಗಿ ಹೊಡೆದಿದಾರೇನೋ ಆ ಹುಡುಗಿಯ ಸ್ಕಲ್ ಈ ಒಂದು ಪೋರ್ಷನ್ 2 ಭಾಗ ಆಗಿರುತ್ತೆ. ಇಷ್ಟು ಆ ಹುಡುಗಿಯ ಬಾಡಿನ ತುಂಬಾ ಹತ್ತಿರದಿಂದ ನೋಡಿದಂತಹ ಮನೆಯವರು ಹಾಗೂ ಊರಿನ ಜನ ಕೊಟ್ಟಂತಹ ಇನ್ಫಾರ್ಮೇಶನ್. 12th ಮೇ ಅಂದ್ರೆ ಮಂಡೇ ಮಾರ್ನಿಂಗ್ ಅಥಾರಿಟೀಸ್ ಆ ಹುಡುಗಿಯ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ತಗೊಂಡ್ ಹೋದ್ರು. ಅದಾದ್ಮೇಲೆ 13th ಮೇ ಅಂದ್ರೆ ಮಂಗಳವಾರ ಆಫ್ಟರ್ನೂನ್ ಟೈಮ್ 3 ಗಂಟೆ ಹಾಗೆ ಬಾಡಿನ ಮನೆಯವ್ರಿಗೆ ವಾಪಸ್ ಕೊಡ್ತಾರ. ಈಗ ಮಂಗಳವಾರದಿಂದ ಗುರುವಾರದವರೆಗೂ ಆ ಹುಡುಗಿಯ ಮನೆಯವರು ಆ ಹುಡುಗಿಯ ದೇಹನ ಮಣ್ಣು ಮಾಡದೆ ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಿಸಿ, ನ್ಯಾಯ ಸಿಕ್ಕಾದ್ಮೇಲೆ ನಾವು ನಮ್ಮ ಹುಡುಗಿನ ಮಣ್ಣು ಮಾಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾರ. ಅಲ್ಲಿವರೆಗೂ ಈ ಒಂದು ವಿಚಾರ ಎಲ್ಲೂ ಪಬ್ಲಿಕ್ ಆಗಿರ್ಲಿಲ್ಲ. ಅದಾದ್ಮೇಲೆನೆ ಈ ಒಂದು ವಿಚಾರ ತುಂಬಾ ಕಡೆ ಪಬ್ಲಿಕ್ ಆಗಿದ್ದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ. ಆಗ ಸುಮಾರಷ್ಟು ಪ್ರಗತಿಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆ ಸ್ಪಾಟ್ಗೆ ವಿಸಿಟ್ ಮಾಡಿ ಅವ್ರದ್ದು ಕಷ್ಟ ಏನಿದೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿತ್ತು. 15 ಮೇ 2025 ಈಗ ಆಲ್ರೆಡಿ ಈ ಒಂದು ಮ್ಯಾಟರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿರುತ್ತೆ. ಆಗ ಪೊಲೀಸ್ ಅವ್ರ ಮೇಲೆ ಯಾರು ಏನ್ ಪ್ರೆಷರ್ ಹಾಕಿದ್ರೋ ಗೊತ್ತಿಲ್ಲ, ಅಥವಾ ಪೊಲೀಸ್ ಅವರೇ ಈ ಒಂದು ನ್ಯೂಸ್ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ, ಇದನ್ನ ಸ್ವಲ್ಪ ತಡಿಬೇಕು ಅಂತ ಈ ಒಂದು ಕೃತ್ಯ ಮಾಡಿದ್ರೋ ಗೊತ್ತಿಲ್ಲ. ಈ ಪೊಲೀಸ್ ಅವರು ಏನ್ ಮಾಡಿದ್ದಾರೆ ಅಂತ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. 15th ಮೇ ಅಂದ್ರೆ ಗುರುವಾರದ ದಿನ ಬೆಳಿಗ್ಗೆ ಒಂದು 10-11 ಗಂಟೆ ಹಾಗೆ ಥರ್ಡ್ ಐ ಅವರು ಕೂಡ ಸ್ಪಾಟ್ ಹೋಗಿರ್ತಾರೆ ಅಂಡ್ ಅವರು ಕೂಡ ಇದ್ರ ಬಗ್ಗೆ ನ್ಯೂಸ್ ಮಾಡ್ತಾರೆ ಇರ್ತಾರೆ. ಆ ಟೈಮಲ್ಲಿ ಅಲ್ಲಿ ಸುಮಾರಷ್ಟು ಜನ ಪ್ರಗತಿಪರ ಹೋರಾಟಗಾರರು ಹಾಗೂ ಕನ್ನಡ ಪರ ಹೋರಾಟಗಾರರೆಲ್ಲ ಬಂದಿರ್ತಾರೆ. ಅವ್ರು ಎಲ್ಲಾ ಸೇರ್ಕೊಂಡು ಈ ಹುಡುಗಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಸಡನ್ಲಿ ಒಂದಿಷ್ಟು ಜನ ಲೋಕಲ್ ಪೊಲೀಸ್ ಅವರು ಬಂದು ಅಲ್ಲಿ ಯಾರೆಲ್ಲ ಪ್ರಗತಿಪರ ಹೋರಾಟಗಾರರು ಅಥವಾ ಕನ್ನಡ ಪರ ಹೋರಾಟಗಾರರು ಇದ್ರೋ ಅವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಆ ಹುಡುಗಿಯ ದೇಹನ ಏನ್ ಮನೆಯವರು ನ್ಯಾಯ ಸಿಗೋವರೆಗೂ ನಾವು ಮಣ್ಣು ಮಾಡಲ್ಲ ಅಂತ ಇಟ್ಕೊಂಡು ಕೂತಿದ್ರು, ಆ ಒಂದು ಹುಡುಗಿಯ ದೇಹನ ಪೊಲೀಸ್ ಅವರೇ ಫೋರ್ಸ್ಫುಲಿ ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾರೆ. ಐ ಡೋಂಟ್ ನೋ ಇದರಲ್ಲಿ ಪೊಲೀಸ್ ಅವರು ಇಷ್ಟೊಂದು ಪರ್ಸನಲ್ ಆಗಿ ಯಾಕೆ ಇನ್ವಾಲ್ವ್ ಆದ್ರು ಅಂತ. ಅದಾದ್ಮೇಲೆ ಒಂದು ನ್ಯೂಸ್ ಬರುತ್ತೆ, ಖುಷಿನ ಮನೆಯವ್ರನ್ನ ಭೇಟಿ ಮಾಡ್ಲಿಕ್ಕೆ ಡೆಪ್ಯೂಟಿ ಸಿಎಂ ಬರ್ತಿದ್ದಾರೆ ಅಂಡ್ ಮೇ ಬಿ ಡೆಪ್ಯೂಟಿ ಸಿಎಂ ಬರ್ತಿದ್ದಾರೆ ಅಂತ ಅಲ್ಲೆಲ್ಲ ಕ್ಲಿಯರ್ ಆಗಿರ್ಲಿ ಅಂತ ಪೊಲೀಸ್ ಅವರು ಈ ಕೆಲಸ ಮಾಡಿದ್ರು ಅನ್ಸುತ್ತಾ. ಸೊ ಇದಿಷ್ಟು ಈ ಕೇಸಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್. ಅಂಡ್ ಹೇಳೋದ್ ಮರ್ತೋದೆ, ಆ ಹುಡುಗಿ ಜೊತೆ ಯಾ ದರಿದ್ರ ನನ್ನ ಮಕ್ಕಳು ಅಂತ ನೀಚ ಕೃತ್ಯ ಮಾಡಿದಾರೋ ಅವ್ರು ಇನ್ನೂ ಸಿಕ್ಕಿ ಬಿದ್ದಿಲ್ಲ. ಇನ್ನೇನು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇದ್ದೆ ಅಷ್ಟರಲ್ಲೇ ಈ ಕೇಸ್ ರಿಗಾರ್ಡಿಂಗ್ ಒಂದು ಅಪ್ಡೇಟ್ ಬಂದಿದೆ. ಅದೇನಂತಂದ್ರೆ ಈಗ ಅಥಾರಿಟೀಸ್ ಈ ಕೇಸ್ಗೆ ಒಂದು ಹೊಸ ಟ್ವಿಸ್ಟ್ ಕೊಡ್ತಿದಾರ. ಅವ್ರ ಪ್ರಕಾರ ಇಲ್ಲಿ ಹುಡುಗಿಯ ಮರ್ಡರ್ ಆಗಿಲ್ಲ, ಹುಡುಗಿ ಬೇಕಂತ ರೈಲ್ವೆ ಟ್ರ್ಯಾಕ್ಸ್ ಹತ್ರ ಹೋಗಿ ಟ್ರೈನಿಗೆ ಅಡ್ಡ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅಥಾರಿಟೀಸ್ ಈ ಒಂದು ಕೇಸ್ ನ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಅಂಡ್ ಈಗಷ್ಟೇ ನಾನು TV9 ನ್ಯೂಸ್ ಚಾನಲ್ ಅಲ್ಲಿ ಈ ಕೇಸ್ ನ ಹ್ಯಾಂಡಲ್ ಮಾಡ್ತಿರುವಂತಹ SP ಅವರ ಒಂದು ಎಪಿಸೋಡ್ ಸಹ ನೋಡಿದೆ. ಅದರಲ್ಲಿ SP ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ, FSL ರಿಪೋರ್ಟ್ ಅಲ್ಲಿ ನಮ್ಗೆ ಹುಡುಗಿ ಮೇಲೆ ಆಗಿರೋ ರೀತಿ ಯಾವುದೇ ಲಕ್ಷಣಗಳು ಅಥವಾ ವಿಕ್ಟಿಮ್ ನ ಬಾಡಿಯಿಂದ ಸೆಮಿನಲ್ ಫ್ಲೂಯಿಡ್ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂಡ್ ಪದೇ ಪದೇ SP ಸಾಹೇಬ್ರು ಆ ಹುಡುಗಿ ಮೇಲೆ ಆಗಿಲ್ಲ ಅನ್ನೋ ಪಾಯಿಂಟ್ ನೇ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸರ್ ನನ್ಗೊಂದು ಡೌಟ್ ಬರ್ತಾ ಇದೆ, ಅದನ್ನ ಕೇಳ್ತೀನಿ ಅಷ್ಟೇ. ವಾಟ್ ಇಫ್ ದ ರೇಪಿಸ್ಟ್ ಯೂಸ್ಡ್ ಕಾಂಡಮ್? ಅವ್ನ್ ಏನಾದ್ರೂ ಕಾಂಡಮ್ ಯೂಸ್ ಮಾಡಿ ಆ ಹುಡುಗಿ ಜೊತೆ ಫೋರ್ಸ್ಫುಲಿ ಮಾಡಿದ್ರೆ ಅಂತ ಸಿನಾರಿಯಲ್ಲಿ ಕೂಡ ವಿಕ್ಟಿಮ್ ನ ವಜೈನಾ ಇಂದ ಸೆಮಿನಲ್ ಫ್ಲೂಯಿಡ್ ಏನು ಸಿಗಲ್ಲ. ಸೊ ಈಗ ಸೆಮಿನಲ್ ಫ್ಲೂಯಿಡ್ ಸಿಕ್ಕಿಲ್ಲ ಅಂದ ತಕ್ಷಣ ಆ ಹುಡುಗಿ ಜೊತೆ ನಡೆದಿಲ್ಲ ಅಂತನ. ಅಂಡ್ ನನ್ಗಿರೋ ಇನ್ನೊಂದು ಡೌಟ್ ಏನು ಅಂತಂದ್ರೆ, ಆ ದುಷ್ಕರ್ಮಿ ಆ ಹುಡುಗಿ ಜೊತೆ ಮಾಡ್ದೇನೆ ಜಸ್ಟ್ ಮೇಲೆ ಉಜ್ಲಾಡಿ ವಾಟ್ ವಿ ಕಾಲ್ ಇನ್ ಇಂಗ್ಲಿಷ್ ಮಾಡಿ ಆ ಹುಡುಗಿನ ಸಾಯಿಸಿದ್ರೆ, ಇಂಥ ಸರ್ಕಮ್ಸ್ಟಾನ್ಸಸ್ ಅಲ್ಲೂ ನಿಮ್ಗೆ ವಿಕ್ಟಿಮ್ ಬಾಡಿ ಒಳಗಡೆಯಿಂದ ಯಾವುದೇ ರೀತಿ ಸೆಮಿನಲ್ ಫ್ಲೂಯಿಡ್ ಸಿಗಲ್ಲ. ಹಾಗಿದ್ರೆ ಸೆಮಿನಲ್ ಫ್ಲೂಯಿಡ್ ಸಿಕ್ಕಿಲ್ಲ ಅಂದಿದ ತಕ್ಷಣ ಆ ಹುಡುಗಿದು ರೇಪ್ ಆಗಿಲ್ಲ ಅಂತನ? ಹಂಗೂನು ಸರಿ, ನೀವ್ ಹೇಳೋ ಪ್ರಕಾರನೇ ಆ ಹುಡುಗಿನೇ ಏನಾದ್ರೂ ರೈಲ್ವೆ ಟ್ರ್ಯಾಕ್ಸ್ ಹತ್ರ ಹೋಗಿ ಟ್ರೈನ್ಗೆ ಅಡ್ಡ ಬಿದ್ದು ಸತ್ ಹೋಗಿದ್ರೆ ಅವಳ ಬಾಡಿ ಅಷ್ಟು ನೀಟಾಗಿ ಸಿಕ್ತಿತ್ತ ಸರ್? ಟ್ರೈನ್ಗೆ ಅಡ್ಡ ಬಿದ್ದು ಸತ್ ಹೋದ್ರೆ ಬಾಡಿ ಚಿತ್ರಾನ್ನ ಆಗೋಗುತ್ತ. ಸೊ ನೀವು ಈ ಕೇಸ್ ನ ತಿರ್ಚೋದ್ಬಿಟ್ಟು ಆ ದುಷ್ಕರ್ಮಿಗಳನ್ನ ಹುಡ್ಕೋಕ್ ಸ್ಟಾರ್ಟ್ ಮಾಡಿ. ಆಲ್ರೆಡಿ 10 days ಆಗ್ತಾ ಬಂತು, ಆ ದುಷ್ಕರ್ಮಿಗಳು ಯಾರು ಅಂತ ನೀವಿನ್ನೂ ಹಿಡ್ದೇ ಇಲ್ಲ. ನೀವು ನೋಟಿಸ್ ಮಾಡಿರಬಹುದು, ನಮ್ಮ ಅಕ್ಕಪಕ್ಕ ಸಮಾಜದಲ್ಲಿ ಈ ನಡುವೆ
ಕೇಸಸ್ ನ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂಡ್ ಪ್ರತಿ ಒಂದು ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಕ್ಟಿಮ್ ನ ಫ್ಯಾಮಿಲಿ ಅವರು ಅಥವಾ ಅವರ ಸಂಬಂಧಿಕರು ತಮ್ಮ ಮಗಳು ಅಥವಾ ಹೆಂಡತಿ ಅಥವಾ ತಂಗಿ ಏನಾದ್ರು ಮಿಸ್ಸಿಂಗ್ ಇದ್ದಾಳೆ, 4-5 ಅವರ್ಸ್ ಇಂದ ಹುಡುಕ್ತಾ ಇದೀವಿ, ಆದ್ರೆ ಅವಳದೇನು ಸುಳಿವು ಸಿಗ್ತಾ ಇಲ್ಲ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಪೊಲೀಸ್ ಸ್ಟೇಷನ್ ಹೋಗಿರ್ತಾರ. ಆದ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಕಂಪ್ಲೇಂಟ್ ತಗೊಳ್ದಿರಾ ಒಂದು A4 ಶೀಟ್ ಅಲ್ಲಿ ಲೆಟರ್ ಬರ್ಸ್ಕೊಂಡು ನಿಮ್ಮವರು ಕಾಣೆ ಆಗಿ ಇನ್ನು 24 ಅವರ್ಸ್ ಆಗಿಲ್ಲ, ಸೊ 24 ಅವರ್ಸ್ ಆದ್ಮೇಲೆ ಬಂದು ರಿಪೋರ್ಟ್ ಬರ್ಸಿ, 24 ಅವರ್ಸ್ ಆದ್ಮೇಲೆ ಬಂದು ಕಂಪ್ಲೇಂಟ್ ಬರ್ಸಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರ. ಏನು ಆಕ್ಷನ್ ತಗೊಳ್ಳಲ್ಲ, ಏನು ಸೀರಿಯಸ್ನೆಸ್ ತೋರ್ಸಲ್ಲ. ಸೊ ಇದು ನಮ್ ಸಿಸ್ಟಮ್ ಅಲ್ಲಿ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್. ಅಂಡ್ ಇದನ್ನೇ 2013 ನಿರ್ಭಯ ಫಂಡ್ ಕೇಸ್ ಆದ್ಮೇಲೆ ಸಿಸ್ಟಮ್ ಅಲ್ಲಿ ಇರುವಂತಹ ಈ ಒಂದು ಲೂಪ್ ಹೋಲ್ ನೆ ಸೆಂಟ್ರಲ್ ಗವರ್ಮೆಂಟ್ ಐಡೆಂಟಿಫೈ ಮಾಡಿ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಮಾಡುತ್ತಾ. ಅಂಡ್ ಅಂಡರ್ ದಿಸ್ ನಿರ್ಭಯ ಫಂಡ್ ಪ್ರತಿ ಸ್ಟೇಟ್ ಗೆ ಎವ್ರಿ ಫಿನಾನ್ಷಿಯಲ್ ಇಯರ್ ಕೋಟಿಗಟ್ಲೆ ಹಣ ಹೋಗುತ್ತಾ, ಇನ್ಕ್ಲೂಡಿಂಗ್ ನಮ್ ಕರ್ನಾಟಕ ಸ್ಟೇಟ್ ಆಲ್ಸೋ. ನಮ್ ಕರ್ನಾಟಕ ಸ್ಟೇಟ್ ಗೂ ಕೋಟಿಗಟ್ಲೆ ಹಣ ಬರುತ್ತೆ ಎವ್ರಿ ಫಿನಾನ್ಷಿಯಲ್ ಇಯರ್ ಫ್ರಮ್ ನಿರ್ಭಯ ಫಂಡ್. ಸೊ ಈ ನಿರ್ಭಯ ಫಂಡ್ ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಗೈಡ್ ಮಾಡುತ್ತೆ ಅಂದ್ರೆ ತಮ್ಮ ರಾಜ್ಯದಲ್ಲಿ ಏನೆಲ್ಲ ವುಮೆನ್ ಸೇಫ್ಟಿ ಪ್ರಿಕಾಷನರಿ ಸ್ಟೆಪ್ಸ್ ತಗೋಬಹುದು ಅದನ್ನೆಲ್ಲ ತಗೊಂಡು ಅದ್ರ ಜೊತೆಗೆ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಒಂದು ಸಪರೇಟ್ ಇರಬೇಕು ಅಂತ ರೆಕಮೆಂಡ್ ಮಾಡುತ್ತಾ. ಇಫ್ ಇನ್ ಕೇಸ್ ಪೊಲೀಸ್ ಸ್ಟೇಷನ್ ಗೆ ಯಾರಾದ್ರೂ ಹೆಣ್ಮಕ್ಳು ರಿಲೇಟೆಡ್ ಪ್ರಾಬ್ಲಮ್ ತಗೊಂಡ್ ಬಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಹೆಲ್ಪ್ ಸಿಗ್ಬೇಕು ಅಂತಾನೆ ಈ ವುಮೆನ್ ಹೆಲ್ಪ್ ಡೆಸ್ಕ್ ಇರೋದು. ನಮ್ ರಾಜ್ಯ ಸರ್ಕಾರಕ್ಕಾಗ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಿಗಾಗ್ಲಿ ನಿರ್ಭಯ ಫಂಡ್ ಇಂದ ಕೋಟಿಗಟ್ಲೆ ಹಣ ಹೋಗುತ್ತಾ. ಅದ್ರ ಜೊತೆಗೆ 10th January 2020 ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಇನ್ನೊಂದು ಫಂಡ್ ನ ಸ್ಯಾಂಕ್ಷನ್ ಮಾಡುತ್ತಾ. ಅದೇನಂತಂದ್ರೆ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪಲ್ಸರಿ ವುಮೆನ್ ಹೆಲ್ಪ್ ಡೆಸ್ಕ್ ಇರಬೇಕು. ಅಂಡ್ ಇದನ್ನ ಸೆಟಪ್ ಮಾಡ್ಲಿಕ್ಕೆ ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಒಂದು ಸ್ಟೇಷನ್ ಗೆ 1 ಲಕ್ಷ ರೂಪಾಯಿ ಕೊಡುತ್ತಾ. ಆದ್ರೆ ಇವತ್ತಿನ ದಿನ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇದೆ ನೀವೇ ಹೇಳಿ. ಇದ್ರ ಜೊತೆಗೆ 2013 ನಿರ್ಭಯ ಫಂಡ್ ಅನ್ನೋದು ಅನೌನ್ಸ್ ಆಗಿದ್ದು. ಅಂಡ್ ಆಗಿಂದ ಅಂದ್ರೆ 2013 2025 ಪ್ರತಿ ಫಿನಾನ್ಷಿಯಲ್ ಇಯರ್ ಪ್ರತಿ ಒಂದು ರಾಜ್ಯಕ್ಕೆ ನಿರ್ಭಯ ಫಂಡ್ ಅಂಡರ್ ಕೋಟ್ಯಾಂತರ ರೂಪಾಯಿ ಹೋಗುತ್ತಾ, ಇನ್ಕ್ಲೂಡಿಂಗ್ ನಮ್ ಕರ್ನಾಟಕ ಸ್ಟೇಟ್ ಆಲ್ಸೋ. ಸೊ ಇಷ್ಟು ವರ್ಷಗಳಿಂದ ಬರ್ತಿರುವಂತಹ ನಿರ್ಭಯ ಫಂಡ್ ನ ಪ್ರತಿ ಒಂದು ರಾಜ್ಯಗಳು ಯಾವ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಳ್ತಿದೆ ಅಂತ 2019 ಕೈಲಾಶ್ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ಅವರು ಡೀಪ್ ಆಗಿ ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ನ ಪಬ್ಲಿಷ್ ಮಾಡಿದ್ರು. ಅಂಡ್ ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ 2013 2018 ಕರ್ನಾಟಕ ಸ್ಟೇಟ್ ಗೆ ಅಂಡರ್ ನಿರ್ಭಯ ಫಂಡ್ 191 ಕೋಟಿ ಬಂದಿದೆ. ಅಂಡ್ ಆ 191 ಕೋಟಿಲಿ ನಮ್ ಸರ್ಕಾರ ಕೇವಲ ಬಳಸಿರೋದು 13 ಕೋಟಿ ಅಷ್ಟೇ. ಹಾಗಿದ್ರೆ ಇನ್ನು ರಿಮೈನಿಂಗ್ 178 ಕೋಟಿ ಎಲ್ಲಿ ಹೋಯ್ತು? 22 ಅಕ್ಟೋಬರ್ 2019 ನಮ್ಮ ರಾಜ್ಯ ಸರ್ಕಾರ 667 ಕೋಟಿ ರೂಪಾಯಿನ ಫಂಡ್ ರಿಲೀಸ್ ಮಾಡುತ್ತೆ ಅಂಡರ್ ನಿರ್ಭಯ ಫಂಡ್. ಇದೇಂತಕ್ಕೆ ಅಂತಂದ್ರೆ ಟು ಎನ್ಹಾನ್ಸ್ ವುಮೆನ್ ಸೇಫ್ಟಿ ಇನ್ ಬೆಂಗಳೂರು. ಇವ್ರ ಪ್ರಕಾರ ಬೆಂಗಳೂರಲ್ಲಿ ಅಷ್ಟೇ ವುಮೆನ್ಸ್ ಇರೋದು, ಬೇರೆ ಕಡೆ ಇರುವಂತವರೆಲ್ಲ ಹೆಣ್ಮಕ್ಳಲ್ಲ. ಬಟ್ ಸ್ಟಿಲ್ ಓಕೆ, ಬೆಂಗಳೂರಲ್ಲಾದ್ರೂ ಅಟ್ಲೀಸ್ಟ್ ವುಮೆನ್ ಸೇಫ್ಟಿಗೆ ಇವರೇನೋ ಒಂದು ಸ್ಟೆಪ್ ತಗೊಂಡಿದ್ದಾರೆ. 2024 ನಾವು ಬೆಂಗಳೂರು ಒಳಗಡೆ 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ, ಸರ್ವೆಲೆನ್ಸ್ CCTV ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಅಂಡ್ ಅದಕ್ಕೇನೆ 667 ಕೋಟಿ ರೂಪಾಯಿ ಕೊಟ್ಟಿದ್ದು. ಆದ್ರೆ 16,000 CCTV ಸರ್ವೆಲೆನ್ಸ್ ಕ್ಯಾಮ್ರಾದಲ್ಲಿ ಇವ್ರು ಇನ್ಸ್ಟಾಲ್ ಮಾಡಿದ್ದು ಕೇವಲ 7,500 ಕ್ಯಾಮ್ರಾಸ್ ಅಷ್ಟೇ. ಅಂಡ್ ಆ ಇನ್ಸ್ಟಾಲ್ ಮಾಡಿರುವಂತಹ 7,500 ಕ್ಯಾಮ್ರಾಸ್ ಅಲ್ಲಿನೂ ಕೇವಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದು 5,000 ಕ್ಯಾಮ್ರಾಸ್ ಅಷ್ಟೇ. ಇನ್ನು ರಿಮೈನಿಂಗ್ 2,500 ಸರ್ವೆಲೆನ್ಸ್ ಕ್ಯಾಮ್ರಾಸ್ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲದೆ ಹಾಳಾಗಿ ಹೋದ್ವು. 667 ಕೋಟಿ ಇವರು ನಿರ್ಭಯ ಫಂಡ್ ಇಂದ ಎತ್ತಿದ್ರು 16,000 CCTV ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ. ಆದ್ರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೇ ಇಲ್ಲ. ಹಾಗಿದ್ರೆ 106 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಈಗ ರೀಸೆಂಟ್ ಆಗಿ ನಮ್ಮ ರಾಜ್ಯ ಸರ್ಕಾರ ನವೆಂಬರ್ 24 2023 668 ಕೋಟಿಯ ಇನ್ನೊಂದು ಫಂಡ್ ರಿಲೀಸ್ ಮಾಡುತ್ತೆ ಅಂಡರ್ ನಿರ್ಭಯ ಫಂಡ್ ಟು ಎನ್ಹಾನ್ಸ್ ವುಮೆನ್ ಸೇಫ್ಟಿ ಇನ್ ಬೆಂಗಳೂರು. ಸೊ ಈಗ 2019 ಸ್ಯಾಂಕ್ಷನ್ ಆದಂತಹ 667 ಕೋಟಿ ಪ್ಲಸ್ ಈಗ 2023 ಸ್ಯಾಂಕ್ಷನ್ ಆದಂತಹ 668 ಕೋಟಿ, ಇದನ್ನೆಲ್ಲ ಒಟ್ಟು ಸೇರಿಸಿದ್ರೆ 1,335 ಕೋಟಿ ಆಗುತ್ತಾ. ಇವರು ವುಮೆನ್ ಸೇಫ್ಟಿ ಅಂತ ಹೇಳ್ಬಿಟ್ಟು ಪ್ರತಿ ಸತಿ ಫಂಡ್ ನ ಎತ್ತಾನೆ ಇದಾರೆ. ಆದ್ರೆ ಎಲ್ಲಿದೆ ವುಮೆನ್ ಸೇಫ್ಟಿ? ಕೇಳಿ
ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಿ, ಎಲ್ಲಿ ಹೋಯ್ತು ನಿರ್ಭಯ ಫಂಡ್ ಇಂದ ಇತ್ತದಂತಹ ಕೋಟ್ಯಾಂತರ ರೂಪಾಯಿ ದುಡ್ಡು? ಪೇಪರ್ ಮೇಲೆ ಏನೋ ನಾವು ವುಮೆನ್ ಸೇಫ್ಟಿನ ಎನ್ಹಾನ್ಸ್ ಮಾಡಿದೀವಿ, ಕೋಟ್ಯಾಂತರ ರೂಪಾಯಿನ ಫಂಡ್ ಬಂದಿದೆ ಅಂತೆಲ್ಲ ಇದೆ, ಆದ್ರೆ ಇಂಪ್ಲಿಮೆಂಟೇಷನ್ ಎಲ್ಲಾಗಿದೆ? ಎಲ್ಲಿ ಹೋಯ್ತು ಇಷ್ಟೆಲ್ಲ ದುಡ್ಡು? ಯಾಕೆ ಇನ್ನೂವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇನ್ನೂವರೆಗೂ ಸೆಟಪ್ ಮಾಡಿಲ್ಲ? ಇದನ್ನೆಲ್ಲ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಬಿಡು, ಹೇಳೋರ್ ಕೇಳೋರ್ ನಮ್ಗೆ ಯಾರು ಇಲ್ಲ ಅಂತ ಈ ಪೊಲಿಟಿಷಿಯನ್ಸ್ ಕರಪ್ಷನ್ ಮಾಡ್ತಾನೆ ಇರ್ತಾರೆ. ನಿರ್ಭಯ ಫಂಡ್ ಅಂತ ಏನ್ ಬರ್ತಾ ಇದೆಯೋ ಅದನ್ನ ಪ್ರಾಪರ್ ಯುಟಿಲೈಸೇಷನ್ ಮಾಡ್ಕೊಂಡು ಪ್ರತಿ ಒಂದು ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಒಂದು ಸೆಟಪ್ ಮಾಡಿ ಅದಕ್ಕೆ ಸೌಜನ್ಯ ಹೆಲ್ಪ್ ಡೆಸ್ಕ್ ಅಂತ ಒಂದು ಹೆಸರು ಕೊಡಿ ಅಂತ ನೀವು ಡಿಮ್ಯಾಂಡ್ ಮಾಡಬೇಕು. ಒಮ್ಮೆ ನಿರ್ಭಯ ಫಂಡ್ ಬಗ್ಗೆ ನೀವು ರಿಸರ್ಚ್ ಮಾಡಿ, ನಿಮಗ್ ಸಿಗುವಂತಹ ಇನ್ಫಾರ್ಮೇಶನ್ ನಿಮ್ಮವ್ರಿಗೆ ತಿಳಿಸಿ. ಇಷ್ಟು ಹೇಳ್ತಾ ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.